Hi everyone, welcome back to my channel. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. 3 ಡೇಸ್ ಬ್ಯಾಕೆ ನಾನೊಂದು ಮೊಬೈಲ್ ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಎಲ್ಲ ಫ್ಲಿಪ್ಕಾರ್ಟು, ಅಮೆಝಾನು, ಮಿಂತ್ರಾ ಮತ್ತು ಮೀಶೋ ಇವೆಲ್ಲ ವೆಬ್ಸೈಟಲ್ಲೂ ಫೆಸ್ಟಿವಲ್ ಆಫರ್ ಅಂತ ನಡೀತಾ ಇದೆ. ತುಂಬ ಕಡಿಮೆ ರೇಟಿಗೆಲ್ಲ ಥಿಂಗ್ಸ್ ಎಲ್ಲ ಸಿಗ್ತಾಯಿದೆ. ಸೊ ಹಾಗಾಗಿ ಮೊಬೈಲು ನಾನು ಆರ್ಡ್ರ್ ಮಾಡಿದ್ದೆ. ಯಾವ ಮೊಬೈಲು ಅಂತ ಇನ್ನೂ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಏನಕ್ಕೆ ಈ ಮೊಬೈಲ್ ತೊಗೊಂಡಿದ್ದೀನಿ, ಏನೆಲ್ಲ ಫೀಚರ್ಸ್ ಇದೆ, ಮತ್ತು ಇದರದ್ದು ರೇಟ್ ಏನು ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ, ನೋಡ್ಕೊಂಬನ್ನಿ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡಿಲ್ಲ, ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫೀಚರ್ಸು ಏನೆಲ್ಲ ಇದು ಬಾಕ್ಸಲ್ಲಿ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿದೆ ನಮ್ಮ ರೆಡ್ಮಿ ನೋಟ್ 10 ಪ್ರೋ ಮ್ಯಾಕ್ಸ್ ಮೊಬೈಲ್. ಸೊ ಇದರ ಕರೆಂಟ್ ಪ್ರೈಸ್ ಬಂದುಬಿಟ್ಟು ಫ್ಲಿಪ್ಕಾರ್ಟಲ್ಲಿ 24.5K ಇದೆ. ನೀವು ಬ್ಯಾಂಕ್ ಥ್ರೋ ಆಕ್ಸಿಸ್ ಆಗಿರ್ಬೋದು, ICICI ಬ್ಯಾಂಕ್ದು ಥ್ರೋ ಏನಾದರೂ ಪೇಮೆಂಟ್ ಮಾಡಿದ್ರೆ 1500 ನಿಮಗೆ ಆಫಲ್ಲಿ ಸಿಗ್ತಾಯಿದೆ ಈ ಮೊಬೈಲ್. ಸೊ ನಮಗೆ ರೆಡ್ಮಿಯವರೇ ಡಿಸೈನ್ ಮಾಡಿರೋದು ಒಂದು ಬ್ಯಾಕ್ ಕೇಸ್ ಕೊಟ್ಟಿರ್ತಾರೆ. ಫಸ್ಟ್ ಮೊಬೈಲ್ಗಿಂತ ಫಸ್ಟ್ ಸಿಗೋದೆ ಬ್ಯಾಕ್ ಕೇಸು. ಫುಲ್ ಟ್ರಾನ್ಸ್ಪರೆಂಟ್ ಇರುತ್ತೆ ಅದು. ನೋಡಿ, ಈ ಥರ ವೈಟ್ ಬ್ಯಾಕ್ ಕೇಸು ಟ್ರಾನ್ಸ್ಪರೆಂಟ್ ಇರುತ್ತೆ ಮತ್ತು ಫ್ಲೆಕ್ಸಿಬಲ್ಲು ಇರುತ್ತೆ. ಇದು ಜಸ್ಟ್ ಫಾರ್ ಟೆಂಪ್ರರಿ ಸೊಲ್ಯೂಷನ್ ಥರ ಕೊಟ್ಟಿದ್ದಾರೆ ಬ್ಯಾಕ್ ಕೇಸು. ನನಗೆ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಈ ಕಲರು ಲೈಕೇ ಆಗಲಿಲ್ಲ, ವಿಂಟೇಜ್ ಬ್ರಾಂಜ್ ಕಲರು. ಸೊ ಹಂಗಾಗಿ ಇದ್ರ ಬಿಟ್ಟು ಬ್ಲ್ಯಾಕ್ ಅಥವಾ ಬ್ಲೂ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಸಿಸ್ಟರ್ ಇದ್ದವಳು ಇದೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಲೈಕ್ ಆಯಿತು ಈ ಕಲರ್ ಅಂತ ನಾವು ಈ ಕಲರ್ನ ಆರ್ಡ್ರ್ ಮಾಡಿದ್ವಿ. ಬಟ್ ಇವಾಗ ನನಗೂ ಅನ್ನಿಸ್ತಾ ಇದೆ ಇದೇ ಕಲರ್ ಚೆನ್ನಾಗಿದೆ ಅಂತ. ಯಾವ ಕಲರ್ ಮೊಬೈಲ್ ತೊಗೊಂಡ್ರು ಬ್ಯಾಕ್ ಕೇಸ್ ಮಾತ್ರ ಹಾಕ್ತಿರಲ್ವಲ್ಲ. ಈ ಬಾಕ್ಸಲ್ಲಿ ಮತ್ತೆ ಇದು ಬಿಟ್ಟರೆ ಅಡಾಪ್ಟರು, ಸಿ ಟೈಪ್ ಚಾರ್ಜರ್, ಇದು ಇಲ್ಲಿ ಕೇಬಲ್ ಕೊಟ್ಟಿದ್ದಾರೆ. ನನಗೇನು ಈ ಕೇಬಲ್ ತುಂಬ ಚಿಕ್ಕದಾಯಿತು, ಲೆಂತ್ ಅಂತ ಅನ್ನಿಸ್ತಿದೆ. ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಲೆಂತ್ ಕಡಿಮೆ ಆಯಿತು ಕೇಬಲ್ದು. ಇದು USB-C ಟೈಪ್ ಕೇಬಲು. ಇದ್ರದ್ದು ಅಡಾಪ್ಟರ್ದು ಬಂದುಬಿಟ್ಟು 33 ವ್ಯಾಟ್ ಇದೆ ಕೆಪಾಸಿಟಿ. ಸೊ ಇವಾಗ ನಮಗೆ ಬಂದಿರೋದು ಬಾಕ್ಸಲ್ಲಿ ಒಂದು C ಟೈಪು USB ಕೇಬಲ್ಲು, ಒಂದು ಪವರ್ ಅಡಾಪ್ಟರು 33 ವ್ಯಾಟ್ದು, ಮೊಬೈಲು, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸು. ಕಮಿಂಗ್ ಟು ಫೀಚರ್ಸ್, ಸೊ ಇದ್ರದ್ದು ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 16.94 ಸೆಂಟಿಮೀಟರ್ ಇದೆ, ಅಂದರೆ 6.67 ಇಂಚಸ್ಸು. ರೆಸೊಲ್ಯೂಷನ್ ಎಲ್ಲ ಚೆನ್ನಾಗೇ ಇದೆ, 2400 × 1080 ಪಿಕ್ಸೆಲ್ಸ್ ಇದೆ. ಡ್ಯುಯಲ್ ಸಿಮ್ ಇದೆ.
ಮತ್ತು ಇಂಟರ್ನಲ್ ಸ್ಟೋರೇಜ್ ಬಂದ್ಬಿಟ್ಟು ಇದು 128 GB. ಸೊ ರ್ಯಾಮ್ ಬಂದ್ಬಿಟ್ಟು 8 GB ಇದೆ. ಎಕ್ಸ್ಪ್ಯಾಂಡೇಬಲ್ ಸ್ಟೋರೇಜ್ ಬೇರೆ ಇದೆ 512 GB. ಸೊ ಪ್ರೈಮರಿ ಕ್ಯಾಮ್ರಾಸ್ ಎಲ್ಲ 108 MP ಪಿಕ್ಸೆಲ್ಸ್ ಇದೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16 MP ಇದೆ. ಸೊ ಈ ಮೊಬೈಲ್ ತರಿಸಿರೋ ಉದ್ದೇಶನೇ ಯೂಟ್ಯೂಬ್ ವಿಡಿಯೋಸ್ ಮಾಡಲಿಕ್ಕೆ ಮತ್ತು ಎಡಿಟಿಂಗ್ ಮಾಡಲಿಕ್ಕೆ. ಸೊ ಇವಾಗ ನನ್ನ ಹತ್ರ 2 ಮೊಬೈಲ್ ಆಯಿತು. ಒಂದು ನನ್ನ ಹತ್ರ ಇರೋದು ಇವಾಗ iPhone 6s ಇದೆ. ಇದು 5 years ಆಯಿತು ಯೂಸ್ ಮಾಡ್ತಾಯಿದ್ದು. ನನಗೂ ಬೋರ್ ಆಗ್ತಿದೆ ಆ್ಯಪಲ್ಲಿ ಯೂಸ್ ಮಾಡಿ. ಸೊ ಹಾಗಾಗಿ ಆ್ಯಂಡ್ರಾಯ್ಡ್ ಒಂದು ತೊಗೊಂಡಿದ್ದೇನೆ.